ಫ್ರೋಸನ್ ಶೋಲ್ಡರ್ ಅನ್ನೋದು ಭುಜದಲ್ಲಿ ವಿಪರೀತ ನೋವು ಅಥವಾ ಕೈ ಎತ್ತಕ್ಕಾಗದಿರುವಂತಹ ಒಂದು ಕಂಡೀಷನ್. ಇದು ಯೂಶಲಿ ಡಯಾಬಿಟಿಸ್, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಥವಾ ನಿಶ್ಚಲತೆ ಅಥವಾ ಇಮ್ಮೊಬಿಲಿಟಿ ಅಂತ ಏನು ಹೇಳ್ತೀವಿ, ಈ ಕಾರಣಗಳಿಂದ ಆಗುವಂಥದ್ದು. ಇದಕ್ಕೆ ಯೂಶಲಿ ಸರ್ಜಿಕಲ್ ಮ್ಯಾನೇಜ್ಮೆಂಟ್ ಮಾಡ್ತೀವಿ ಸರ್. ಆದರೆ ಮರ್ಮದ ಚಿಕಿತ್ಸೆ ಮೂಲಕನೇ ನೀವು ಒಳ್ಳೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀರಾ, ಇದು ಹೇಗೆ ಸಾಧ್ಯ ಸರ್? ಮರ್ಮ ಚಿಕಿತ್ಸೆಯಲ್ಲಿ ಫ್ರೋಸನ್ ಶೋಲ್ಡರ್ ಅಂತಿರುವ ಕಂಡೀಷನ್ಗೆ ನಾನು ಇದರಲ್ಲಿ ಆ ಮರ್ಮ ಪಾಯಿಂಟನ್ನೇ ಹೇಳ್ತೀನಿ, ಸೊ ಯೂಸ್ಫುಲ್ ಆಗಲಿ. ಸೊ ಈ ಫ್ರೋಸನ್ ಶೋಲ್ಡರ್ ಕಂಡೀಷನ್ ಅಂತ ಹೇಳೋದು ಸ್ವಲ್ಪ ಈಸಿಲಿ ನಮಗೆ ಕ್ಯೂರಬಲ್ ಆಗಿರುವ ವಿಚಾರ. ಕಾರಣ ನಾವು ಆಕ್ಸಿಲಾ ಪಾಯಿಂಟ್ ಅಂತ ನೀವು ಹೇಳುವ ಜಾಗ ಆದರೆ ಕಕ್ಷಧಾರಿ ಮರ್ಮ ಅಂತ ಹೇಳ್ತೀವಿ. ಆ ಕಕ್ಷಧಾರಿ ಮರ್ಮ ಮತ್ತೆ ಶೋಲ್ಡರ್ ಜಾಯಿಂಟ್ ಇಲ್ಲ ಭುಜ ಮರ್ಮ, ಇದು ಎರಡು ನಾವು ನೋಡಿ ಅದರಲ್ಲಿ ಎಷ್ಟು ಪ್ರೆಷರಲ್ಲಿ ಅದು ಬಿದ್ದಿದ್ರೆ ಅದು ಫ್ರೋಸನ್ ಆಗಿರುತ್ತೆ ಅಂತ ಒಂದು ಲೆಕ್ಕ ಇದೆ. ಅದನ್ನು ನಾವು ಡಯಾಗ್ನೋಸ್ ಮಾಡಿ ಅದ ಪ್ರಕಾರ ನಾವು ಆ ಮರ್ಮನ ಸರಿ ಮಾಡಿಸ್ತೀವಿ. ಸೊ ಮರ್ಮ ಚಿಕಿತ್ಸೆ ಅಂತ ಹೇಳೋದು ನಮ್ಮ ಪ್ರಾಣ ಬಗ್ಗೆ ಇರುವ ಒಂದು ವಿದ್ಯೆ, ನಮ್ಮ ದೇಹ ಬಗ್ಗೆ ಇರುವ ವಿದ್ಯೆ, ಅದು ಮಾತ್ರ ಅಲ್ಲ, ನಮ್ಮದು ಜೀವ ಬಗ್ಗೆ ಇರುವ ಒಂದು ಮಹತ್ತಾಗಿರುವ ಒಂದು ವಿದ್ಯೆ. ಗುರುಗಳೇ, ನೀವು ಫ್ರೋಸನ್ ಶೋಲ್ಡರ್ ಕಂಡೀಷನ್ನ ಎಷ್ಟು ದಿನಗಳಲ್ಲಿ ಕ್ಯೂರ್ ಮಾಡ್ತೀರಾ? ಈ ಫ್ರೋಸನ್ ಶೋಲ್ಡರ್ನ ನಾವು 11 ದಿವಸಗಳಲ್ಲಿ ಕ್ಯೂರ್ ಮಾಡಿರ್ತೀವಿ, 21 ದಿವಸದಲ್ಲಿ ಕ್ಯೂರ್ ಮಾಡಿರ್ತೀವಿ. ಅದು ಆ ಬರುವ ಜನದ ದೇಹದ ಸೆನ್ಸಿಟಿವಿಟಿ ಬಗ್ಗೆ, ಅಂದರೆ ಅವ್ರಿಗೆ ಎಷ್ಟು ಪೇಯ್ನ್ ಬೇರ್ ಮಾಡ್ಕೊಳ್ತಾರೆ. ಸರ್ ನನಗೆ ಭಾಳ ಪೇಯ್ನ್ ಇದೆ, ಬೇಗ ಕ್ಯೂರ್ ಮಾಡಿಕೊಡಿ, ನನಗೆ ಸ್ವಲ್ಪ ನೀವು ಮಾಡೋ ಟ್ರೀಟ್ಮೆಂಟಲ್ಲಿ ಪೇಯ್ನ್ ಆದ್ರೂ ಪರವಾಗಿಲ್ಲ ಅಂತ ಹೇಳ್ಬೋರ್ಗೆಲ್ಲ ನಾವು 11 ದಿವಸದಲ್ಲೇ ಕ್ಯೂರ್ ಮಾಡಿ ಕೊಟ್ಟಿರ್ತೀವಿ. ಅದು ಹೇಳೋದು ಮಾತ್ರ ಅಲ್ಲ, ಅವ್ರು ಅದಕ್ಕೆ ನಮಗೆ ಕೋಆಪರೇಟ್ ಮಾಡಬೇಕಾಗತ್ತೆ.